ನೀವು ಹೇಳಿದಾಗೆ ಆಗಲಿ ಬಿಡಿ. ಯಾಕಮ್ಮ ದಾರೆ ಸೀರೆ ಉಟ್ಕೊಳ್ಳಲ್ಲ ಅಂದಿರುತ್ತೆ? ಅಲ್ಲ, ಸುಮ್ಮನೆ ಯಾಕೆ ಸೀರೆ ವೇಸ್ಟ್ ಮಾಡಬೇಕು ಅಂತ. ಅಜ್ಜಿ ಏನು ಮಾತಾಡ್ತಾ ಇದ್ದೀರಾ ನೀವು? ಸೀರೆ ಯಾಕೆ ವೇಸ್ಟ್ ಆಗುತ್ತೆ? ಹೌದು, ಮತ್ತೆ ಬೇರೆ ಸೀರೆ ಏನಾದ್ರು ಆಗಾಗ ಉಟ್ಕೋಬೋದು, ಧಾರೆ ಸೀರೆನ ಹಾಗೆಲ್ಲ ಉಡೋಕ್ಕಾಗುತ್ತಾ? ಅಮ್ಮ, ನಮ್ಮ ತಾಳ್ಮೆನ ತುಂಬಾನೇ ಪರೀಕ್ಷೆ ಮಾಡ್ತಿದ್ದೀರಿ ನೀವುಗಳು. ಬಂದಿರೋ ಸಂಬಂಧಿಕರ ಮುಂದೆ, ಗೆಳೆಯರ ಮುಂದೆ ನಾನು ತಲೆ ತಗ್ಸೋಂಗೆ ಮಾಡಬೇಡಿ. ಅವ್ನು ಮದುವೆ ಮುರ್ಕೊಂಡು ಬಂದೇ ಬರ್ತಾನೆ ಅಂತ ಆಶಾ ಗೋಪುರ ಕಟ್ಕೊಂಡು ಇನ್ನು ಎಷ್ಟು ದಿನ ಅಂತ ಕಾಯ್ತೀರಾ? ನೀವು ಅಂದ್ಕೊಂಡಿದ್ದು ಯಾವುದು ನಡೆಯಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಕೊಡಿ, ನಾನು ನೋಡ್ಕೋತೀನಿ. ನಡಿವೇದ, ನಾನು ನಿನ್ನ ಸಹಾಯ ಮಾಡ್ತೀನಿ. ಅಜ್ಜಿ ಮೊಮ್ಮಗಳು ಯಾರಿಗೂ ಗೊತ್ತಾಗ್ದಾಗೆ ಓಡ್ ಹೋಗಲ್ಲ ತಾನೇ? ಅಣ್ಣ, ಸತ್ಯಮೂರ್ತಿಗಳ ಮಗಳು ನಾನು. ಸವಾಲ್ಗೆಲ್ಲ ಹೆದರ್ಕೊಂಡು ಓಡ್ ಹೋಗೋಳಲ್ಲ. ಬನ್ನಿ ಅಜ್ಜಿ. ಈ ಸಲನಾದರೂ ಇವಳು ಮದುವೆ ನೆಟ್ಗೆ ಆಗಿಬಿಟ್ರೆ ಸಾಕು. ಅಪ್ಪ, ಖಂಡಿತ ಮದುವೆ ಆಗತ್ತೆ, ನೀವು ಯೋಚನೆ ಮಾಡಬೇಡಿ. ನಾಯ್ಕ್ರೆ, ಬಮ್ಮ. ನೀವಿಬ್ರು ಮದುಮಕ್ಕಳ ಬಟ್ಟೆಯಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇರ. ನಿಮ್ಮ ಮದುವೆ ಚೆನ್ನಾಗಿ ನಡೆದು ಆದರ್ಶ ದಂಪತಿಗಳಿಗೆ ಬದುಕಬೇಕು ನೀವು. ಖಂಡಿತವಾಗ್ಲೂ ನಾಯ್ಕ್ರೆ. ಏನ್ ಹಾಗೆ ನೋಡ್ತಿದ್ಯಾ? ಆಶೀರ್ವಾದ ತಗೊಳ್ಳೋಣ ಬಾ. ನಾಯ್ಕ್ರೆ, ಆಶೀರ್ವಾದ ಬಿಡಿ. 100 ಕಾಲ ಚೆನ್ನಾಗಿ ಬಾಳಿ. ಥ್ಯಾಂಕ್ ಯು ನಾಯ್ಕ್ರೆ. ಸಾಕ್ಷಿ, ಎಲ್ಲಿದೆಯೇ? ಬಂದೆ ಮಾ. ನಾಯ್ಕ್ರೆ, ನಾನು ಬರ್ತೀನಿ. ನಾನು ಬರ್ತೀನಮ್ಮ. ಅಮ್ಮ, ಕೂಲಾಗಿರೋ, ಎಲ್ಲ ಒಳ್ಳೇದೇ ಆಗುತ್ತೆ. ಒಂದು ಬಾಟಲ್ ನೀರು ತಗೊಂಬ ಕುಡಿಯೋಕ್ಕೆ. ನೀನೇನು ಚಿಂತೆ ಮಾಡಬೇಡ, ಎಲ್ಲ ಪಕ್ಕ ಪ್ಲಾನ್ ಪ್ರಕಾರ ನಡೀತಾ ಇದೆ. ಆದ್ರೂ ನಾಯ್ಕ್ರೆ, ನೀವು ಮದ್ವೆ ಮುಗಿಯೋವರೆಗೂ ಎಲ್ಲೂ ಹೋಗ್ಬೇಡಿ. ಖಂಡಿತ. ನಿನ್ನ ಮದುವೆ ಮುಗಿಯೋವರೆಗೂ ಇದ್ದು ನಿಮಗೆ ಗಿಫ್ಟ್ ಕೊಟ್ಟು ನಿಮ್ಗಳ ಜೊತೆ ಊಟ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ, ಸರಿನಾ? ಸರಿ ನಾಯ್ಕ್ರೆ. ಸಾಕ್ಷಿ, ನಾಯ್ಕ್ರೆ, ಅಮ್ಮ ಕರೀತಾನೆ ಇದ್ದಾರೆ, ನಾನು ಹೊರಡ್ತೀನಿ. ನಡಿ, ನಾನು ನಮ್ಮ ಮತದಾರ ಬಂಧುಗಳಿದ್ದಾರೆ, ಅವ್ರ ಹತ್ರ ಮಾತಾಡ್ಸ್ಕೊಂಬರ್ತೀನಿ. ಹೊರಡು. ಪ್ರೀತಮ್ ಸರ್ ಇವಳಿಗೆ ಕಾಲ್ ಮಾಡ್ತಿದ್ದಾರೆ. ಅಲ್ಲ, ಪ್ರೀತಮ್ ಸರ್ಗೂ ಸಾಕ್ಷಿಗೆ ಯಾವಾಗಿದೆ ಪರಿಚಯ? ಸಾಕ್ಷಿ ಮೀಟ್ ಮಾಡಿದ್ರು, ಯಾವ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು? ಸಾಕ್ಷಿ ಇದುವರೆಗೂ ಪ್ರೀತಮ್ ಸರ್ ಬಗ್ಗೆ ನನ್ನ ಹತ್ರ ಏನು ಹೇಳೇ ಇಲ್ವನ? ಇದೊಳ್ಳೆ ಅದೇ ವಿಶ್ ಮಾಡೋದು ಮಾಡಿರ್ಬೋದಾ? ಕಂಗ್ರ್ಯಾಚುಲೇಷನ್. ಎಲ್ಲವೂ ನಾವು ಅಂದ್ಕೊಂಡಾಗೆ ಪ್ಲ್ಯಾನ್ ಪ್ರಕಾರ ನಡೀತಿದೆ. ಪ್ಲ್ಯಾನಾ? ಇನ್ನು ಸ್ವಲ್ಪ ಹೊತ್ತಿಗೆ ಅಲ್ಲಿ ವಿಕ್ರಮ್ ಜೊತೆ ನಿನ್ನ ಮದುವೆ ನಡೆಯುತ್ತೆ, ವೇದ ಜೊತೆ ನನ್ನ ಮದುವೆ ನಡೆಯುತ್ತೆ. ಅಲ್ಲಿಗೆ ಅಫಿಷಿಯಲ್ ಆಗಿ ವಿಕ್ರಮ್ ವೇದನಿಂದ ದೂರ ಆಗ್ತಾಳೆ. ನಾವಿಬ್ರು ನಮ್ಮ ಜೀವನ ನಾವು ಅದ್ಭುತವಾಗಿ ಕಳೆಯೋಣ. ಒಂದು ವೇಳೆ ವಿಕ್ರಮ್ ಮಂಟಪದಲ್ಲಿ ಏನಾದರೂ ಕಿರಿಕ್ ಮಾಡಿದ್ರೆ
ಒಂದು ಮೆಸೇಜ್ ಹಾಕು, ಅವನ್ನ ಅಲ್ಲೇ ತಟ್ಬಿಡ್ತೀನಿ. ವೇದ ಈ ಆಟ ಅದೇ ನಿಲ್ಲಿಸಿಬಿಡ ಆಗ್ತಾರೆ. ಯಾಕೆ ಸಡನ್ ಮೂಡ್ ಆಫ್ ಹೋಗ್ಬಿಟ್ರಿ? ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಜ್ಜಿ ಲಕ್ಕಿ ಡಾರ್ಲಿಂಗ್ ಕಾನ್ಫಿಡೆನ್ಸ್ ಆಗಿ ಮಾತಾಡಿದ್ರಲ್ಲ. ವಿಕ್ರಮ್ ಬರ್ತಾನೆ ಅನ್ನೋ ನಂಬಿಕೆ ನನಗೂ ಇದೆ, ಆದರೂ ಒಂಥರ ಭಯ ಆಗ್ತಾ ಇದೆ. ಅಜ್ಜಿ ಹಸಮನೆ ಇರ್ತಿರು, ನಾನು ಇಷ್ಟೊಂದು ಕೂಲಾಗಿದೆ, ನಿಮಗೆ ಯಾಕೆ ಟೆನ್ಷನು? ನಿನ್ನ ಧೈರ್ಯ ನನಗೆ ಇದೇ ಇಲ್ಲ ಕಣೆ. ಸರಿ ಬನ್ನಿ, ದೇವಸ್ಥಾನದ ಪ್ರದಕ್ಷಿಣೆ ಹಾಕೊಂಡು ಬರೋಣ ಬನ್ನಿ. ಸರಿ ಬಾ. ಅದ ಗಾಡಿ ಅದ ಸೂರು ದಿನವೆಲ್ಲ ಬೇಜಾರು ತಿಥಿ ಒಟ್ಟು ನಿಟ್ಟುಸಿರು ಎದೆಯಾಗ ಚೂರು ಚೂರು ಬಂದಾನೇನ ಎದುರು ನಿಂತಾನೇನ ಬಾರಾಣೆ ಸುರತಕ್ಕೂ ಒಂದಾನೇನ. ಗಾಳಿಗೆ ದೀಪದ ಸೊಡಲು ಹೊಯ್ದಾಡೋ ಹಾಗೆ ಮನಸ್ಸು ವಿಪರೀತ ಹೊಯ್ದಾಡ್ತಿರೋ ಹಾಗಿದೆ. ಹೌದಮ್ಮ, ನಿಜಾನೇ. ನನ್ನ ಮೊಮ್ಮಗಳ ಮೇಲೆ ವಿಪರೀತ ನಂಬಿಕೆ ಇದ್ರು ಎಲ್ಲರ ಆಸೆ ನಿರಾಸೆ ಆಗ್ಬಿಡ್ತು ಅಂತ ಒಂದು ಸಣ್ಣ ಟೆನ್ಷನ್. ಸಾಕ್ಷಾತ್ ಉಮಾ ಮಹೇಶ್ವರ ಮೇಲೆ ಅನುಮಾನವೇ? ಇಲ್ಲ ಇಲ್ಲ, ಖಂಡಿತ ಹಾಗೆಲ್ಲ ಇಲ್ಲಮ್ಮ. ನಾವು ನರ ಮನುಷ್ಯರು, ಎಲ್ರಿಗೂ ಹಾಗೆ ಭಯ, ಸಂಕಟ, ದುಃಖ, ವೇದನೆ ಎಲ್ಲ ಆಗುತ್ತಲ್ಲ. ನಿನ್ನ ಮನಸ್ಸಲ್ಲೇ ಸಂಖ್ಯೆ ಅನ್ಕೊಂಡು 2 ಸಾರಿ ಕವಡೆ ಹಾಕು. 2 ಸಾರಿನೂ ನೀ ಅನ್ಕೊಂಡಿದ್ದ ಸಂಖ್ಯೆ ಬಂತು ಅಂದರೆ ಧೈರ್ಯವಾಗಿರ. ಬರ್ದಿದ್ರೆ ಮತ್ತೆ ನಿನಗೆ ಅನುಮಾನ. ಸೂರ್ಯಾಸ್ತ ಸಮಯದಲ್ಲಿ ಹಕ್ಕಿಗಳು ಗೂಡು ಸೇರುವ ತವಕದ ಹಾಗೆ ನಿನ್ನ ಮನಸ್ಸಲ್ಲೂ ತವಕ ಬರ್ತಾ ಇದೆ. ಮಹೇಶ್ವರ್ ನೆನೆಸ್ಕೊಂಡು ಹಾಕು. ಯಾಶ್ಚ ದೇಹಸ್ತ ಇಷಭಃ ಪರಾತಾ ಭಗವೋ ವಪ ಅವತತ್ಯಧನುಸ್ತಗಂ ಸಹಸ್ರಾಕ್ಷಶತೇಷು ಧೇ ಫೈಟ್ ಬರ್ಬೇಕಂತ ದೇವರೇ. ಯಾನಾಂ ಮುಖ ಶಿವೋ ನಃ ಸುಮನಾ ಭವ ವಿಜ್ಯಂಧನಃ ಕಪರ್ದಿನೋ ವಿಶಲ್ಯೋ ಬಾಣವಾಗುಂ ಉತ. ಮನಸ್ಸಲ್ಲಿರೋದು ಕೂಡ ಹೋಯ್ತಾ? ನಾನು ಯಾವ ಕಡೆಗೇನು ಯೋಚನೆ ಮಾಡಲ್ಲಮ್ಮ. ದೇವರು ನಮ್ಮ ಕಡೆಗಿದ್ದಾನೆ. ವಿಕ್ರಮ್ ಬಂದೇ ಬರ್ತಾನೆ. ವೇದ, 1 ನಿಮಿಷ ಬಾಮ್ಮ. ಬಲವಂತವಾಗಿ ಮಗ್ಗು ಅರಳಿಸ್ತೀವಿ ಅಂದ್ರೆ ಅದು ನಡೆಯಲ್ಲ. ವೇದ ಬಾಮ್ಮ. ಏನಮ್ಮ ಏನೋ ಮಾತಾಡ್ಬೇಕಂತದೆ. ವೇದ, ನಿನ್ ಕೊಳ್ಳಲ್ಲಿರೋ ತಾಳಿನ ತೆಗ್ದ್ಬಿಡಮ್ಮ. ತಾಳಿ ಜೊತೆ ಹಸಿಮಣೆ ಏರಿದ್ರೆ ನೋಡ್ದವ್ರು ನಗಲ್ವ ವೇದ? ಇದೇ ತಾಳಿನ ಹಾಕೊಂಡು ವಿಕ್ರಮ್ ಮನೆ ಮುಂದೆ ನಿಂತಾಗ ಇಡೀ ಪ್ರಪಂಚನ ನಗಾಡಿತ್ತು. ನಾನು ಹುಚ್ಚಿ ಅಂತ ಅಂದ್ಕೊಂಡು ಇಷ್ಟೇ ನೋಡಿತ್ತು ನಗು ಎಲ್ಲ. ಅದೆಲ್ಲ ಮುಗ್ದೋಗಿರೋ ಕತೆ. ಅದು ನಿನಗೆ, ಇವಳಿಗಲ್ಲ. ಅಜ್ಜಿ ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ನೀವು ಈ ರೀತಿ ಅವಳಿಗೆ ಸಪೋರ್ಟ್ ಮಾಡಿದ್ರಿಂದಾನೆ ಅವಳು ಇವತ್ತು ಹೇಳಿದ ಮಾತನ್ನ ಕೇಳ್ತಾ ಇಲ್ಲ. ತಾಳಿ ವಿಷಯ ಅಂತ ಬಂದ್ರೆ ನಾನು ಯಾರ ಮಾತನ್ನು ಕೇಳಲ್ಲ. ವೇದ, ನಮ್ಮ ಆರ್ಗ್ಯುಮೆಂಟ್ಸು ನಮ್ಮ ಮನೆಯಲ್ಲಿ ಇಟ್ಕೊಳ್ಳ. ಬಂದವ್ರ ಮುಂದೆ ಮರ್ಯಾದೆ ಹೋಗೋದು ಬೇಡ. ತಾಳಿ ತೆಗೆದು ಅಮ್ಮುಚ ಕೈ. ಆಗಲ್ಲಪ್ಪ. ವೇದ, ಯಾಕೆ ಇಷ್ಟು ಆಟ ಮಾಡ್ತಾ ಇದೆಯಾ?
ನಿಮ್ಮ ಹುಡುಗಿ ಕುತ್ತಿಗೆಯಲ್ಲಿ ಇನ್ನೂ ತಾಳಿ ಹಾಗೇ ಇದೆಯಲ್ಲ ಅಂತ ಯಾರಾದರೂ ಕೇಳಿದ್ರೆ ಅಪ್ಪಂಗೆ ಅವಮಾನ ಆಗಲ್ವಾ? ಅರ್ಥ ಮಾಡ್ಕೋ. ನನ್ನ ಬಗ್ಗೆ ಸ್ವಲ್ಪನಾದರೂ ಅಭಿಮಾನ ಇದ್ದರೆ ಆ ತಾಳಿನ ತೆಗಿ. ಆ ಬೆಟ್ಟದ ಮೇಲಿಂದ ಹಾರು ಅಂತ ಹೇಳಿಯಪ್ಪ. ನಮ್ಮಪ್ಪ ಹೇಳಿದ್ರು ಅಂತ ಸಂತೋಷವಾಗಿ ಹಾರ್ತೀನಿ. ಆದರೆ ಅವಾಗಲೂ ಕೂಡ ನನ್ನ ಕುತ್ತಿಗೆಲ್ ತಾಳಿ ಇದ್ದೇ ಇರುತ್ತೆ.